ಬೆಂಗಳೂರು ಪ್ರೆಸ್ ಕ್ಲಬ್ ವತಿಯಿಂದ ಕೊಡಮಾಡುವಂತಹ ವಾರ್ಷಿಕ ಪ್ರಶಸ್ತಿಗೆ ಗ್ಯಾರಂಟಿ ನ್ಯೂಸ್ನ ಡಿಸ್ಟ್ರಿಬ್ಯೂಟರ್ ಮತ್ತು ಆಪರೇಟರ್ ಹೆಡ್ ಆಗಿರುವ ತಿರುಮಲೇಶ್ ದೇಸಾಯಿ ಭಾಜನರಾಗಿದ್ದಾರೆ. ಪತ್ರಿಕೋದ್ಯಮದಲ್ಲಿ ಕಳೆದ 26 ವರ್ಷಗಳ ಸುದೀರ್ಘ ಸೇವೆಯನ್ನು ಪರಿಗಣಿಸಿ ಪ್ರೆಸ್ ಕ್ಲಬ್ ವಾರ್ಷಿಕ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ. ಗ್ಯಾರಂಟಿ ನ್ಯೂಸ್ನ ಆಪರೇಷನ್ ಹೆಡ್ ಆಗಿರುವ ತಿರುಮಲೇಶ್ ದೇಸಾಯಿ ಅವರಿಗೆ ಬಸವರಾಜ್ ಹೊರಟ್ಟಿ ಪ್ರಶಸ್ತಿಯನ್ನು ಪ್ರದಾನ ಮಾಡಿದರು. ಇನ್ನು ಹಿರಿಯ ಪತ್ರಕರ್ತ ಅರವಿಂದ್ ಸಾಗರ್ ಅವರಿಗೂ ಪ್ರಶಸ್ತಿ ಪ್ರದಾನ ಮಾಡಲಾಯಿತು. ಈ ಇಬ್ಬರು ಸಾಧಕರಿಗೆ ಗ್ಯಾರಂಟಿ ನ್ಯೂಸ್ ಅಭಿನಂದನೆಯನ್ನು ಸಲ್ಲಿಸಿದೆ. ಇವತ್ತು ಪ್ರೆಸ್ ಕ್ಲಬ್ ವತಿಯಿಂದ ಬಂದಿರುವ ಈ ವಾರ್ಷಿಕ ಪ್ರಶಸ್ತಿಗೆ ನಾನು ಗ್ಯಾರಂಟಿ ನ್ಯೂಸ್ನ ಎಲ್ಲ ನಮ್ಮ ಕುಟುಂಬದ ಸದಸ್ಯರಿಗೆ ಈ ಪ್ರಶಸ್ತಿಯನ್ನು ಅರ್ಪಿಸ್ತೀನಿ. ಇದು ನನ್ನೊಬ್ಬನ ಪ್ರಶಸ್ತಿ ಅಲ್ಲ, ನಮ್ಮ ಇಡೀ ಗ್ಯಾರಂಟಿ ನ್ಯೂಸ್ ತಂಡದ ಪ್ರಶಸ್ತಿಯಾಗಿರ್ತದೆ. ಮತ್ತು ಅದೇ ರೀತಿ ಈ ಒಂದು ಪ್ರಶಸ್ತಿಯನ್ನು ನನಗೆ ಕೊಡೋದಕ್ಕೆ ಗುರುತಿಸಿರುವಂಥ ಪ್ರೆಸ್ ಕ್ಲಬ್ನ ಆಡಳಿತ ಮಂಡಳಿ ಮತ್ತು ಎಲ್ಲ ಕಮಿಟಿಯ ಸದಸ್ಯರುಗಳೆಲ್ಲರಿಗೂ ನನ್ನ ಅಭಿನಂದನೆಗಳು ಮತ್ತು ಅವರಿಗೆ ಧನ್ಯವಾದಗಳನ್ನು ಹೇಳ್ತೀನಿ. ಇದು ಪ್ರಶಸ್ತಿ ತುಂಬ ನಮ್ಮೆಲ್ಲರ ಪ್ರೆಸ್ ಕ್ಲಬ್ನ ಪ್ರಶಸ್ತಿ ಅಂದರೆ ಒಂದು ಹೆಮ್ಮೆಯ ಪ್ರಶಸ್ತಿ. ಅಂಥ ಪ್ರಶಸ್ತಿಗೆ ನಮ್ಮ ಗ್ಯಾರಂಟಿ ನ್ಯೂಸ್ ವತಿಯಿಂದ ನನ್ನನ್ನು ಮತ್ತು ಪ್ರೆಸ್ ಕ್ಲಬ್ ವತಿಯಿಂದ ನನ್ನನ್ನು ಗುರುತಿಸಿ ಆಯ್ಕೆ ಮಾಡಿರೋದಕ್ಕೆ ಅವರೆಲ್ಲರಿಗೂ ಅಭಿನಂದನೆಗಳು. ಧನ್ಯವಾದಗಳು. ಇವತ್ತು ಪ್ರೆಸ್ ಕ್ಲಬ್ ವತಿಯಿಂದ ಪ್ರೆಸ್ ಕ್ಲಬ್ಬಿನ ಈ ಬಾರಿಯ ಶ್ರೇಷ್ಠ ವ್ಯಕ್ತಿ ವಾರ್ಷಿಕ ಪ್ರಶಸ್ತಿ ಅಂತ ಏನೋ ನೀಡಿದ್ದಾರೆ, ಭಾಳ ಸಂತೋಷ ಆಗುತ್ತೆ. ಒಂದು ವಿಚಾರ ಏನು ಅಂದರೆ, ಕಳೆದ 29ನೇ ತಾರೀಕು ನಾನು ಷಷ್ಠಿ ಕಾರ್ಯಕ್ರಮನ ಮುಗಿಸಿದೆ. 31 ಡಿಸೆಂಬರ್ ಕಳೆದ್ರೆ ನಾನು 61ಕ್ಕೆ ಹೆಜ್ಜೆ ಇಡ್ತಾ ಇದ್ದೀನಿ. 31ಕ್ಕೆ ನನ್ನ ಹುಟ್ಟಿದ ಹಬ್ಬ. ಇದೇ ಸಂದರ್ಭದಲ್ಲಿ ಪ್ರೆಸ್ ಕ್ಲಬ್ಬಿನ ಅವಾರ್ಡ್ ಸಿಕ್ಕಿರ್ತಕ್ಕಂಥದ್ದು ಭಾಳ ಸಂತೋಷ ಆಗ್ತಾಯಿದೆ. ಈ ಸಂತೋಷಕ್ಕೆ ಕಾರಣ ಆಗಿರ್ತಕ್ಕಂಥವ್ರು ಯಾರೇ ಆಗಿರಲಿ, ಅವನ್ನ ನಾವು ಇಂಚಿಂಚು ಕೂಡ ಯಾವುದೇ ಕ್ಷಣ ಆದರೂ ಕೂಡ ನೆನಪು ಮಾಡಲೇಬೇಕು. ಯಾವುದೇ ವ್ಯಕ್ತಿ ಕೂಡ ಸಡನ್ನಾಗಿ ಒಂದು ಹುದ್ದೆಗೆ ಅಥವಾ ಒಂದು ಸ್ಥಾನಮಾನಕ್ಕೆ ಬರಲಿಕ್ಕೆ ಕಷ್ಟ ಸಾಧ್ಯ. ಎಲ್ಲರ ನೆರವು ಇದ್ದೇ ಇರುತ್ತೆ. ನೆರವು ಇದ್ದಾಗ ಮಾತ್ರ ಇಂಥ ಒಂದು ಸಾಧನೆ ಮಾಡಲಿಕ್ಕೆ ಅಥವಾ ಪ್ರಶಸ್ತಿ ಸ್ವೀಕರಿಸಲಿಕ್ಕೆ ಅವರು ಬದ್ಧರಾಗ್ತಾರೆ, ಅರ್ಹರಾಗ್ತಾರೆ ಅಂತಕ್ಕಂಥದ್ದು ನನ್ನ ಮಾತು. ಹಾಗೆಯೇ ಇವತ್ತು ಏನು ಪ್ರೆಸ್ ಕ್ಲಬ್ ಇವತ್ತು ಈ ಪ್ರಶಸ್ತಿಯನ್ನು ನೀಡಿದೆ, ಈ ಪ್ರೆಸ್ ಕ್ಲಬ್ಬಿನ